ಒಂದು ಮಾತನ್ನು ಹೇಳಿದರು. ಇವರಿಗೆಲ್ಲ ಅನೇಕ ಅಭಿನವ ಅಂತ ಅನೇಕ ಹೆಸರುಗಳೆಲ್ಲ ಇವೆ. ಅದಕ್ಕೆಲ್ಲ ಕಾರಣಗಳೇನು ಅಂತ, ಆ ಎಲ್ಲ ಅಭಿನವ ಅಂತಿರೋದಕ್ಕೇನೆ ಎಲ್ಲ ಕಾರ್ಯಗಳು ನಡೀತಾ ಇವೆ ಅಂತ. ಆದರೆ ಆ ಶಬ್ದದ ಅರ್ಥ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ, ಗೊತ್ತಿದ್ದರೂ ಹೇಳಲಿಕ್ಕೆ ಸಮಯ ಸಿಕ್ಕಿರಲಿಕ್ಕಿಲ್ಲ. ಇದೆಲ್ಲ ಗೊತ್ತಿಲ್ಲ ಅಂತ ಹೇಳೋದು ಕಷ್ಟವೇ. ನಮ್ಮ ವಿದ್ಯಾಪೀಠದ ವಿದ್ಯಾರ್ಥಿಗಳೇ ಅವರು. ಗೊತ್ತಿದೆ ಅವರಿಗೆ. ಅನೇಕ ಜನ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅಭಿನವ ಜಯತೀರ್ಥರು, ಅಭಿನವ ರಘುತ್ತಮರು, ಅಭಿನವ ಏನೇನೋ ಹೇಳ್ತಾರೆ. ಇದಕ್ಕೆಲ್ಲ ಏನರ್ಥ? ಏನರ್ಥ ಅಂದರೆ, ಒಬ್ಬ ವ್ಯಕ್ತಿ ಬಹಳ ಬುದ್ಧಿವಂತನಾಗಿದ್ದರೆ ಅವನಿಗೆ ಗುರುಗಳು ಪಾಠ ಹೇಳಿ ಕಳಿಸ್ತಾರೆ. ಅವನು ತನ್ನ ಪಾಡಿಗೆ ತಾನು ಉಪನ್ಯಾಸ ಮಾಡ್ತಾನೆ, ಪರೀಕ್ಷೆಯಲ್ಲಿ ಪಾಸಾಗ್ತಾನೆ, ಎಲ್ಲ ಮಾಡ್ತಾನೆ. ಅವರೇನು ಗುರುಗಳು ಬೆನ್ನಹತ್ತಿ ಬರೋದಿಲ್ಲ. ಅವರು ತಮ್ಮ ಮನೆಯಲ್ಲಿ ತಾವಿರ್ತಾರೆ, ಇವನಷ್ಟಕ್ಕೆ ಇವನು ಹೋಗ್ತಾನೆ. ಸ್ವಲ್ಪ ಬುದ್ಧಿಯಲ್ಲಿ ನ್ಯೂನತೆ ಇದ್ದರೆ ಆಗ ಗುರುಗಳು ಒಂದು ಬಿಟ್ಟು ಎರಡು ಸಲ ಹೇಳ್ತಾರೆ, ಅವನ ಜೊತೆಗೆ ಬಂದು ಹಿಂದೆ ನಿಲ್ತಾರೆ, ಧೈರ್ಯ ಬರೋದಕ್ಕೋಸ್ಕರ ಅಂತ. ಇನ್ನು ಕೆಲವರು ಮಳ್ಳ ಪೈಕಿ ಅಂತಿರ್ತಾರೆ. ಅವ್ರಿಗೆ ಬರೀ ಹಿಂದೆ ನಿಂತರೂ ಸಾಕಾಗೋದಿಲ್ಲ, ಹಿಂದೆ ನಿಂತರೂ ಹೆದರ್ತಿರ್ತಾರೆ. ಮತ್ತು ಸ್ವಲ್ಪ ಅಕ್ಕದಲ್ಲಿ ಬಂದು, ಪಕ್ಕದಲ್ಲಿ ಬಂದು, ಮುಂದೆ ಬಂದು ಧೈರ್ಯ ತುಂಬಿ ಹೇಳಪ್ಪ, ಹೇಳು, ಹೆದರಬೇಡ ಅಂತ ಹೇಳಬೇಕಾಗ್ತದೆ. ಹೀಗಾಗಿ ಇವರೆಲ್ಲ ಟೀಕಾಕೃತ್ಪಾದರೇ ಮೊದಲಾದ ಜ್ಞಾನಿಗಳಿದ್ದಾರಲ್ಲ, ಟೀಕಾಕೃತ್ಪಾದರು, ರಘುತ್ತಮ ತೀರ್ಥರು, ವಿದ್ಯಾಧೀಶ ತೀರ್ಥರು, ರಾಘವೇಂದ್ರ ಸ್ವಾಮಿಗಳವರು, ಸತ್ಯಧರ್ಮರು, ಈ ಎಲ್ಲ ಮಹನೀಯರು ನಮ್ಮ ಹಣೆ ಬರಹ ನೋಡಿದರು. ಇವರೇನು ಅಷ್ಟು ಶಾಣ್ಯ ಪೈಕಿ ಕಾಣಿಸೋದಿಲ್ಲ, ಸ್ವಲ್ಪ ಮಳು ಪೈಕಿ ಇದ್ದಾರೆ ಅಂತ ಅಂದ್ಕೊಂಡು, ಹಾಗಾದರೆ ಇವರನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಬರೀ ಹಿಂದಿದ್ರೂ ಸಾಲದು, ಮುಂದಿದ್ರೂ ಸಾಲದು, ಎಡಕ್ಕೆ ಸಾಲದು, ಬಲಕ್ಕೆ ಸಾಲದು, 8 ದಿಕ್ಕುಗಳಲ್ಲಿ ಮೇಲೆ ನಿಂತರೂ ಸಾಲದು ಅಂತ 9 ರೂಪಗಳಿಂದ ಸುತ್ತಲೂ ಇದ್ದಾರೆ. ಯಾಕೆ 10 ಇಲ್ವಾ? 8 ದಿಕ್ಕುಗಳು ಮೇಲೆ ಕೆಳಗೆ, ಗುರುಗಳು ಕೆಳಗೆ ಹೇಗಿರ್ತಾರೆ, ಸರ್ವಥಾ ಇರಬಾರ್ದು. ಹೀಗಾಗಿ 9 ಮಾತ್ರ, 9 ಕಡೆಗೆ ಸುತ್ತಲಿದ್ದು ಅವರೆಲ್ಲ ರಕ್ಷಣೆ ಮಾಡುತ್ತಾರೆ, ಅನುಗ್ರಹ ಮಾಡುತ್ತಾರೆ, ಪ್ರೇರಣೆ ಮಾಡುತ್ತಾರೆ ಅಂತ ಹೇಳಿ, ಅಭಿತಃ ನವರೂಪೈ ಜಯತೀರ್ಥ ಯಸ್ಯ ಸಹ, 9 ರೂಪಗಳಿಂದ ಅವರು ಸುತ್ತಲಿದ್ದು ರಕ್ಷಣೆ ಮಾಡುತ್ತಾರೆ. ಅಷ್ಟೇ ಬಿಟ್ಟರೆ ಬೇರೆ ಅರ್ಥ ಏನಿಲ್ಲ. ಇದೇ ತಾನೇ ನಿಮ್ಮ ಅಭಿಪ್ರಾಯ?